ಹಲೋ ಎವ್ರಿವನ್. ಸೊ ಪ್ರೆಗ್ನೆಂಟ್ ಮದರ್ಸು ಒಂದಷ್ಟು ಸಿಂಪಲ್ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ತಮ್ಮ ಮಕ್ಕಳಿಗೆ ಆಗುವಂತ ಅಲರ್ಜೀಸ್ ನ ತುಂಬಾ ಪ್ರಿವೆಂಟ್ ಮಾಡಬಹುದು. ಸೊ ಫಸ್ಟ್ ನಿಮ್ಮ ಡಾಕ್ಟರ್ ನಿಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ರು ಅಂದ್ರೆ ಎಕ್ಸಸೈಸ್ ನ ಕಂಪಲ್ಸರಿ ಇನ್ಕ್ಲೂಡ್ ಮಾಡಿ, ಐದರ್ ಇನ್ ದ ಫಾರ್ಮ್ ಆಫ್ ಯೋಗ, ಸಿಂಪಲ್ ವಾಕಿಂಗ್ ಅಥವಾ ಸ್ಟ್ರೆಂತ್ ಟ್ರೈನಿಂಗ್. ಮತ್ತೆ ನಿಮ್ಮ ಡಯಟ್ ಅಲ್ಲಿ ಒಮೆಗಾ ಫ್ಯಾಟಿ ಆಸಿಡ್ಸ್ ಮತ್ತೆ ಇದು ವಿಟಮಿನ್ ಡಿ ರಿಚ್ ಇರುವಂತ ಫುಡ್ಸ್, ಫಾರ್ ಎಕ್ಸಾಂಪಲ್ ಈ ಡೈರಿ ಪ್ರಾಡಕ್ಟ್ಸ್, ಡ್ರೈ ಫ್ರೂಟ್ಸ್, ಎಗ್, ಫಿಶ್, ಮೀಟ್, ಮತ್ತೆ ವೆಜಿಟೇರಿಯನ್ಸ್ಗೆ ಮಶ್ರೂಮ್ಸ್, ಸೋಯಾನಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಮಗು ಹುಟ್ಟಿ ಆದ್ಮೇಲೆ ಏನ್ ಬ್ರೆಸ್ಟ್ ಫೀಡಿಂಗ್ ಮಾಡ್ತೀರಿ 6 months ಕಂಪಲ್ಸರಿ ಮಾಡಿ. ಈ ಟೈಮ್ ಅಲ್ಲಿ ನೀವು ಪ್ರೋಬಯೋಟಿಕ್ಸ್ ನ ತಗೊಂಡ್ರೆ ಎಷ್ಟೊಂದು ಅಲರ್ಜೀಸ್ ಪ್ರಿವೆಂಟ್ ಆಗುತ್ತೆ ಅಂತ ರಿಸರ್ಚ್ ಪ್ರೂವ್ ಮಾಡಿದೆ. ಸೊ ಒಂದ್ಸಲ ನೀವು ಮಕ್ಕಳಿಗೆ ಸಾಲಿಡ್ಸ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಗ್ಗು, ಡ್ರೈ ಫ್ರೂಟ್ಸ್ ಅಥವಾ ಪೀನಟ್ ಬಟರ್ ನ ತುಂಬಾ ಅರ್ಲಿ ಇಂಟ್ರೊಡ್ಯೂಸ್ ಮಾಡಿ, ಐದರ್ ಇನ್ ಪೌಡರ್ ಫಾರ್ಮ್ ಆರ್ ಬಟರ್ ಫಾರ್ಮ್ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಅವ್ರ ಡಯಟ್ ಅಲ್ಲಿ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ನೀವು ಆಯಿಲ್ ಮಸಾಜ್ ಮತ್ತೆ ಸ್ನಾನ ಮಾಡಿಸಿ ಆದ್ಮೇಲೆ ಮಾಯಿಶ್ಚರೈಸರ್ ಹಚ್ಚೋದನ್ನ ಮರಿಬೇಡಿ. ನೀವು ಎಷ್ಟು ಸ್ಕಿನ್ ಡ್ರೈನೆಸ್ ನ ಪ್ರಿವೆಂಟ್ ಮಾಡ್ತೀರಿ ಅಷ್ಟು ಅಲರ್ಜೀಸ್ ನ ಪ್ರಿವೆಂಟ್ ಮಾಡಬಹುದು. ಥ್ಯಾಂಕ್ ಯು.